ನ್ಯಾಯಬೆಲೆ ಅಂಗಡಿಗಳಿಗಿಂತ ಸಗಟು ಮಳಿಗೆಗಳಲ್ಲಿಯೇ ಪಡಿತರ ಕಳ್ಳತನವಾಗುತ್ತಿದೆ ಎಂದು ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ವಿರುದ್ಧ ಸಚಿವರೊಬ್ಬರು ನೀಡಲಾಗಿದ್ದ ಹೇಳಿಕೆಗೆ ಸಂಬಂಧಪಟ್ಟಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಸಾರ್ವಜನಿಕ ವಿತರಣೆ ಪದ್ಧತಿಯ ಅಕ್ಕಿ ಅಕ್ರಮ ದಾಸ್ತಾನು ಮತ್ತು ಕಾಳಸಂತೆಯಲ್ಲಿ ಮಾರಾಟಕ್ಕೆ ಕಡಿವಾಣ ಹಾಕಲು ಈ ಕೆಳಕಂಡ ಕ್ರಮಗಳನ್ನು ತೆಗೆದುಕೊಂಡಿದೆ. ಎಲ್ಲಿಂದ ಕಳ್ತನ ಆಗ್ತದೆ, ಯಾರಿಂದ ಕಳ್ತನ ಆಗ್ತದೆ ಅನ್ನೋ ಸರ್ಕಾರನೇ ಯೋಚನೆ ಮಾಡಿ. ನೀವು 5 kg ಕೊಟ್ಟರು ಕದೀತಾರೆ, ಕದಿಯೋರು 10 kg ಕೊಟ್ಟರು ಕದೀತಾರೆ, 3 kg ಕೊಟ್ಟರು ಕದೀತಾರೆ. ಇಲ್ಲ ನಾವು ಹೇಳ್ತಾ ಇರ್ತೀವಿ, ಅವ್ರು ಕ್ರಮ ತಗೊಳ್ತಿದ್ದಾಗ ಅಧಿಕಾರಿಗಳೆಲ್ಲ ಕಳ್ಳರದೇ ಒಂದು ಗುಂಪಾಯ್ತು. ನೀವೇ ಕೇಳೋ ಪ್ರಶ್ನೆಯಲ್ಲಿ ಅರ್ಥ ಇದೆ. ಯಾರೋ ಪಾಪ ತುಂಬ ಬಡವರನ್ನ ಯಾವುದೋ ಒಂದು ಮೋಟರ್ ಬೈಕ್ ತಗೋಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ತೋರಿಸ್ಲೇಬೇಕು. ನಾವು ಅಂಥವನ್ನ ನೀವು ಪರಿಗಣಿಸ್ಬೇಕು. ರಾಜ್ಯದ ಯಾವುದೇ ಸಗಟು ಮಳಿಗೆಗಳಲ್ಲಿ ಇಲ್ಲಿಯವರೆಗೆ ಎಲೆಕ್ಟ್ರಾನಿಕ್ ಸ್ಕೇಲ್ ಆಗಲಿ ಸಿಸಿ ಕ್ಯಾಮೆರಾವಾಗಲಿ ಅಳವಡಿಸಿಲ್ಲ. ಗೋದಾಮಿನಿಂದ ಸರಬರಾಜು ಮಾಡುವ ಲಾರಿಗಳಿಗೆ ಜಿಪಿಎಸ್ ಅಳವಡಿಸಿಲ್ಲ. ಏಕೆ? ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇದ್ದರೆ ಮೊದಲು ಇಂತಹ ಅಗತ್ಯ ಕ್ರಮಕ್ಕೆ ಮುಂದಾಗಲಿ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಕೃಷ್ಣಪ್ಪ. ಈಗ ಪಡಿತರ ವಿತರಣೆ ಮತ್ತೆ ಪಡಿತರ ಕಳ್ತನ ನಿಜ, ಅದು ನಾವು ಒಪ್ತೀವಿ. ಎಲ್ಲಿಂದ ಕಳ್ತನ ಆಗ್ತದೆ, ಯಾರಿಂದ ಕಳ್ತನ ಆಗ್ತದೆ ಅನ್ನೋ ಸರ್ಕಾರನೇ ಯೋಚನೆ ಮಾಡುತ್ತೆ. ಸುಮಾರು 10 ವರ್ಷದಿಂದ ನಾವು ಸರ್ಕಾರನ ಎಚ್ಚರಿಸಿದ್ದೀವಿ. ಸಗಟು ಮಳಿಗೆಗಳಲ್ಲಿ ವಿತರಣೆಯಲ್ಲಿ ಲೋಪ ಆಗ್ತಾ ಇದೆ. ದಯಮಾಡಿ ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ಸ್ಕೇಲು ಮತ್ತು CC ಕ್ಯಾಮ್ರಾ, ಅಲ್ಲಿಂದ ಹೋದರೆ ಲಾರಿಗಳಿಗೆ GPS ಅಳವಡಿಸಿದ್ರೆ ಈ ಭ್ರಷ್ಟಾಚಾರ ನಡೆಯಲ್ಲ. ಯಾವುದೇ ಅಂಗಡಿಯಲ್ಲಿ ಲೋಡ್ಗಟ್ಟಲೆ ಸಿಗಲ್ಲ. ಮಾಡ್ತಾ ಇರೋದು ಸಗಟು ಮಳಿಗೆಗಳು. ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಒಂದು ಭಾಗ ಅದು ಮಳಿಗೆಗಳಿಗೆ ಎಲ್ಲ ಯೋಜನೆಗಳನ್ನು ಜಾರಿ ತರೋದಂಥದ್ದು, ಲಾರಿಗಳು ಸಾಗಾಣಿಕೆ ಮಾಡೋ ಕಾಂಟ್ರಾಕ್ಟರ್ ಲಾರಿಗಳಿಗೆ GPS ಅಳವಡಿಸೋದು, ಮತ್ತು ಎಲೆಕ್ಟ್ರಾನಿಕ್ ಸ್ಕೇಲ್ ಫಿಕ್ಸ್ ಮಾಡಿ ಏನು ನಾವು ಬಯೋಮೆಟ್ರಿಯಲ್ಲಿ ಕಾರ್ಡ್ದಾರ ಅಕ್ಕಿ ತಗೋತಾರಲ್ಲ ಆ ಥರ ಮಾಲೀಕರು ಹೋಗಿ ಬಯೋಮೆಟ್ರಿಕ್ ಕೊಟ್ಟಾದ್ಮೇಲೆ ಅದು ಓಪನ್ ಆಗಬೇಕು. ಈ 3 ಸಿಸ್ಟಮ್ನು ಅಳವಡಿಸ್ತಾ ಇರೋದ್ರಿಂದ ಯಾರೋ ಹೋಗ್ತಾರೆ, ಯಾರೋ ತುಂಬ್ಕೊಂಬರ್ತಾರೆ, ಏನೋ ಆಗ್ತದೆ. ಈ ದಂಧೆ ಜಾಸ್ತಿ ಆಗಿದೆ. ನಾವು ಸರ್ಕಾರಕ್ಕೆ ಪ್ರತಿ ವರ್ಷವೂ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದರೆ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಇಲಾಖೆ ಅಧಿಕಾರಿಗಳು ಎಲ್ಲರ ಬಗ್ಗೆ ನಾನು ಹೇಳಲ್ಲ, ಕೆಲವು ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಜರುಗಿಸುವ ಉದ್ದೇಶದಿಂದ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಲಾಗಿದ್ದ 30 ಕೋಟಿ ಏನಾಯಿತು ಗೊತ್ತಾಗಿಲ್ಲ. ನ್ಯಾಯಬೆಲೆ ಅಂಗಡಿ ಮಾಲೀಕರಿಂದ ಸರ್ಕಾರ ಆರೋಪ ಮಾಡುವ ರೀತಿಯಲ್ಲಿ ಅಕ್ರಮ ನಡೆಯಲು ಸಾಧ್ಯವೇ ಇಲ್ಲ. ಅಕ್ರಮವಾಗಿ ಪಡಿತರ ಸಾಗಿಸುವ ಬಗ್ಗೆ ನಾವೇ ಮಾಹಿತಿಯನ್ನ ನೀಡಿದ್ರೂ ಕೂಡ ಯಾವುದೇ ಕ್ರಮವಾಗಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಗರಣಗಳು ಕಡಿಮೆ ಆಗಬೇಕಂದ್ರೆ ಸರ್ಕಾರ ಹೋದ ವರ್ಷನೇ ಸುಮಾರು 30 ಕೋಟಿ ರೂಪಾಯಿನ ಮೊನ್ನೆ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ರು. ನಮ್ಮ ಸಚಿವರಾದಂಥ ಮುನಿಯಪ್ಪ ಸಾಹೇಬರು ಸಹ ಹೋರಾಟ ಮಾಡಿದ್ರು, ಅದಕ್ಕೆ ಹಾಕ್ಸ್ಲೇಬೇಕು. ಕಾರಣ ಏನು ಅಂತ ಗೊತ್ತಿಲ್ಲ. ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕ್ರಮ ತಗೋತಾ ಇಲ್ಲ. ಈಗ ಮೊನ್ನೆ ಹೋದವರ ಒಳ್ಳೆ ಆಫೀಸರ್ಸು ಬಂದಿದ್ದಾರೆ, ಏನು ಕ್ರಮ ತಗೋತಾರೆ ಅಂತ ನೋಡಬೇಕು. ಬಟ್ ಈಗ ನಡೀತಾ ಇರೋದಂತ ಮಾಡ್ತಾ ಇರೋದು ಎಲ್ಲಿಂದ, ಯಾರಿಂದ? ಇಲಾಖೆ ಅಧಿಕಾರಿಗಳ, ನ್ಯಾಯಬೆಲೆ ಅಂಗಡಿ ಮಾಲೀಕರ. ಏನು ಕಾರ್ಡ್ಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಬಿಟ್ಟಾರೆ. ಕಾರ್ಡ್ಗೆ 25 ರೂಪಾಯಿ. ಅವ್ರು ದುಡ್ಡು ಕೊಟ್ಟು ಬಂದಿದ್ದಾರೋ ಏನು ಕೊಟ್ಟು ಬಂದಿದ್ದಾರೋ ಗೊತ್ತಿಲ್ಲ. ಕಾರ್ಡ್ಗೆ ಇಷ್ಟು ಕೊಟ್ಟಿದ್ದೀವಿ, ಏನಾರ ಮಾಡ್ಕೊಳ್ಳಿ ಅನ್ನೋ ಒಂದು ಲೂಸ್ ಬಿಟ್ಟಿದ್ದಾರೆ ಕೆಲವು ಅಧಿಕಾರಿ. ನನಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 2 ತಾಲೂಕಿನಲ್ಲಿ ನಾನೇ ಮಾಹಿತಿ ಕೊಟ್ಟೆ. ಹಿಡಿದ್ರು, ರೈಡ್ ಮಾಡಿದ್ರು. 4,000 ಮೂಟೆ ರಾಗಿ, 1000 ಮೂಟೆ ಅಕ್ಕಿ. ಏನು ಕ್ರಮ ತಗೊಳ್ಳಲ್ಲ. ನಮ್ದಲ್ಲ ಅಂತಾರೆ ಅಧಿಕಾರಿಗಳು. ಇಡೀ ಇಂಡಿಯಾದು ದೇಶದ ಆಹಾರ ಭದ್ರತೆ ಅಡಿಯಲ್ಲಿ 2,17,000 ಅಕ್ಕಿ ಕರ್ನಾಟಕಕ್ಕೆ ಕೊಡ್ತಾವ್ರೆ. ಯಾವ್ದು ಅಕ್ಕಿ ಯಾವ್ದಾರ ಅಲ್ರಿ, ಅಧಿಕಾರಿಗಳ ಪವರ್ ಇದೆ, ಹಿಡಿಬೇಕಲ್ವಾ? ಕ್ರಮ ತಗೊಳ್ಳೇ ಇಲ್ಲ. ಇಂಥ ಹಗರಣಗಳು ಬೇಕಾದಷ್ಟಿವೆ. ಇಲಾಖೆ ಅಧಿಕಾರಿಗಳು ಏನು ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು, ಅವ್ರು ಯಾರೇ ಕಳ್ತನ ಮಾಡಿರಲಿ, ಗೋಡನನ್ನು ಮಾಡಿರಲಿ, ಮಾಲೀಕನಿಗೆ ಮಾಡಿರಲಿ, ಅದಕ್ಕೆ ಕಡಿವಾಣ ಹಾಕೋಕ್ಕೆ EC ಕೇಸ್ನಲ್ಲಿ ಕ್ರಮ ತಗೊಳ್ಳೋಕ್ಕೆ ಎಲ್ಲ ಕಾನೂನಲ್ಲಿ ಅವಕಾಶ ಇದೆ. ಇಲ್ಲಿವರೆಗೆ ಯಾರ ಮೇಲೂ EC ಕೇಸ್ಗೆ ಕ್ರಮ ತಗೊಂಡಿಲ್ಲ. ಯಾರೋ ಲಾರಿ ಡ್ರೈವರ್ ಮೇಲೋ ಅಲ್ಲಿ ಯಾರೋ ಅಬ್ಬೆಪರಿ ಯಾವನೋ ಸಿಕ್ತಾನೋ ಕರ್ಕೊಂಬಂದ್ಬಿಟ್ಟು ಕೇಸ್ ಹಾಕಿ ಕಳಿಸ್ತಾರೆ. ನಾನು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ಸ್ವಾಮಿ ನೀವು ಅಕ್ಕಿ ನಿಲ್ಲಿಸೋದೊಳ್ಳಿ. ನೀವು 5 kg ಕೊಟ್ಟರು ಕದೀತಾರೆ, ಕದಿಯೋರು 10 kg ಕೊಟ್ಟರು ಕದೀತಾರೆ, 3 kg ಕೊಟ್ಟರು ಕದೀತಾರೆ. ಅದಕ್ಕೆ ಕಡಿವಾಣ ಹಾಕೋಕ್ಕೆ ಇಲಾಖೆ ಅಧಿಕಾರಿಗಳೇ ಪವರ್ ಇದೆ, ಅದು ಮಾಡೋಕ್ಕೆ ಹೇಳಿ. ಫಸ್ಟ್ ನಾನು ಮನವಿ ಮಾಡೋದಿಷ್ಟೇ, ನೀವು 10 kg ಅಕ್ಕಿ 5 kg ನಿಲ್ಲಿಸ್ತೀನಿ ಅನ್ನೋದು ಬದಲಾಗಿ 8 kg ಅಕ್ಕಿ ಕೊಡಿ. ಇನ್ನು ಉಳಿಕೆ 2 kg ದುಡ್ಡಲ್ಲಿ ನೀವು ಪ್ಯಾಕಿಂಗು ಏನೋ ಮಾಡ್ಕೊಳ್ಳಿ, ಅರ್ಧ kg ಕೊಡಿ. ನೀವೇನು 4 ಪದಾರ್ಥ 5 ಪದಾರ್ಥ ಹೇಳಿಲ್ಲ, ಒಂದು ಕಾರ್ಡ್ಗೆ ಅರ್ಧ kg ಕೊಡಿ. ಅಕ್ಕಿ ಮಾತ್ರ 8 kg ಕೊಡಿ.
ಆ ಕಿಟ್ಗಳಿಗೆ ನಾವು ಹಣ ಭರಿಸ್ತೀವಿ, ನಮ್ಮ ಮಾಲೀಕರು ಹಣ ಕೊಡ್ತೀವಿ. ಚುನಾವಣೆಗಳು ಬರ್ತಾವೆ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳು, ಯಾಕೆ ಹಿಂಗೆ ಆಡ್ತೀನಿ ಅಂತ ಅರ್ಥ ಆಗ್ತದೆ. ಮಾತು ಕೊಟ್ಟಿದ್ದೀನಿ, ಮಾತು ಉಳಿಸ್ಕೊಳ್ಳಿ. ಮತ್ತು ಈಗಾಗಲೇ ದಿಲ್ಲಿದೆಲ್ಲ ಕಾನೂನು, ಪ್ರಿಂಟರ್ ತಗೊಳ್ಳಿ, ಇವ್ಯಾವ ಸಗ್ಡು ಮಳಿಗೆಗಳು ಅನ್ವಯಿಸಲ್ವ, ಪ್ರಿಂಟರ್ ತಗೊಳ್ಳೋದು, ಎಲೆಕ್ಟ್ರಾನಿಕ್ ಸ್ಕೇಲ್ ತಗೊಳ್ಳೋದಿಗೆಲ್ಲ ಅವ್ರಿಗೆಲ್ಲ ಅನ್ವಯಿಸಲ್ಲ, ಬರೀ ಮಾಲೀಕರು ಮಾತ್ರ. ಪ್ರಿಂಟರ್ ತಗೊಳ್ಳಿ. ಈಗ 8 ತಿಂಗಳು 6 ತಿಂಗಳು ಕಮಿಷನ್ ಬಿಡುಗಡೆ ಮಾಡಿಸೋ 1 ತಿಂಗಳಾಗದೆ, ಇನ್ನೂ ಕೆಲವು ಜಿಲ್ಲೆಯಲ್ಲಿ ಇನ್ನೂ ಇಶ್ಯೂ ಮಾಡ್ತಿಲ್ಲ. ಮೊನ್ನೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ, ಯಾವ ತಿಂಗಳು ಬಿಲ್ ಆದ ತಕ್ಷಣ ಆ ಬಿಲ್ಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಸ್ಕೂಟ್ನಿ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅವರು ಆ ಹೋದ ತಕ್ಷಣ 2 ಡೇಸಲ್ಲಿ 2 ದಿನದಲ್ಲಿ ಮಾಲೀಕರ ಖಾತೆಗೆ ಹಾಕ್ಸ್ಬೇಕು. ಬರೋದೇ 6 ತಿಂಗಳು ಒಂದ್ಸರಿ ಕಮಿಷನ್ ಕೊಟ್ಟದನ್ನ ಇವರು 6 ತಿಂಗಳು ಇವರೇ ಮಾಡಿಕೊಂಡ್ರೆ ಕೆಲಸ ಮಾಡೋದು ಕಷ್ಟ ಇದೆ. ಅಂಥದ್ರಲ್ಲಿ ನಾವು ಅವೆಲ್ಲ ಗೋಜ್ಗೆ ಹೋಗ್ತಾರೆ, ಯಾವಾಗ ಕೊಡ್ತಾರೆ ಜನಸೇವೆ ಮಾಡೋಣ ಅಂತ ನಾವು ಮಾಡ್ತಾ ಇದ್ರೂ ನೀವು ಅಲಾಟ್ಮೆಂಟ್ ಕಡಿಮೆ ಮಾಡೋದು ಇವೆಲ್ಲ ಮಾಡೋದು ಸೂಕ್ತ ಅಲ್ಲ. ಎಂತೆಂಥ ಅಧಿಕಾರಿಗಳಿದ್ರೆ ಏನೇನು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ನಾನು ಅಂಕಿಅಂಶ ಕೊಡ್ತೀನಿ, ಹೆಸರು ಸಮೇತ, ರೆಕಾರ್ಡ್ ಸಮೇತ, ಅವರ ಸಾಕ್ಷಿ ಸಮೇತ ಕೊಡ್ತೀನಿ. ಕ್ರಮ ತಗೊಳ್ಳೋದಿದ್ರೆ ಇಲ್ಲ ನಾವು ಹೇಳ್ತಲೇ ಇರ್ತೀವಿ, ಅವ್ರು ಕ್ರಮ ತಗೊಳ್ಳೋದಿದ್ದಾಗ ಅಧಿಕಾರಿಗಳೆಲ್ಲ ಕಳ್ಳರದೇ ಒಂದು ಗುಂಪಾಯ್ತು. ಅದರಿಂದ ಸರ್ಕಾರಕ್ಕೆ ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಈಗಲಾದ್ರು ಆದೇಶ ಮಾಡಿ ಸಗಟು ಮಳಿಗೆಗೆ ಎಲ್ಲನೂ ಫಿಕ್ಸ್ ಮಾಡಿ, ಕಳ್ತನ ಮಾಡಿದವ್ರ ಮೇಲೆ EC ಕೇಸಿಗೆ ಒಳಗಾಕಿ, ಮಾಲೀಕರು ಯಾರೂ ಕದಿಯಲ್ಲ, ಕದ್ರೆ ಒಂದು 5% ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರು ಯಾರು ಈ ಕಳ್ಳ ಅಧಿಕಾರಿಗಳಿದಿಲ್ಲ ಅವ್ರ ಪರ ಇರೋದೇ ಮಾಡೋದು. ರೇಷನ್ ಕಿಟ್ ನೀಡುವ ಬಗ್ಗೆ, ಬಡವರ BPL ಕಾರ್ಡ್ ರದ್ದುಪಡಿಸುತ್ತಿರುವ ಬಗ್ಗೆ ಮಾತನಾಡಿದ ರಾಜ್ಯಾಧ್ಯಕ್ಷರು, ಆಹಾರ ಇಲಾಖೆಯಲ್ಲಿರುವ ಭ್ರಷ್ಟಾಚಾರಿಗಳ ವಿರುದ್ಧ ಜಾಣ ಕುರುಡುತನ ತೋರುವುದನ್ನ ಬಿಟ್ಟು ಸಗಟು ಮಳಿಗೆಗಳು ಮತ್ತು ಟೆಂಡರ್ ಆಧಾರದಲ್ಲಿ ಸರಬರಾಜು ಮಾಡುತ್ತಿರುವ ಲಾರಿಗಳ ಮೇಲೆ ತೀವ್ರ ನಿಗಾ ವಹಿಸುವುದು ಮಾತ್ರವಲ್ಲದೆ ಭ್ರಷ್ಟರ ವಿರುದ್ಧ ಕಠಿಣ ಕ್ರಮವಾಗಬೇಕು ಎಂದು ಆಗ್ರಹಿಸಿದ್ದಾರೆ. ನೀವು ಯಾರು ಶ್ರೀಮಂತರು ಕೊಟ್ಟಿದ್ದೀರಿ, ಯಾರ್ಯಾರು ಅಂತ ಶ್ರೀಮಂತರನ್ನ ತೆಗೀರಿ. ಇನ್ಕಮ್ ಟ್ಯಾಕ್ಸ್ ಹೇಳಿದ್ರಲ್ಲ, ಇದೇ ವಿಚಾರವನ್ನು ಆಯುಕ್ತರು, ಹೊಸದಾಗಿ ಬಂದಿರುವಂಥ ಆಯುಕ್ತರ ಹತ್ರ ಸುಮಾರು ಅರ್ಧ ಗಂಟೆ ಚರ್ಚೆ ಮಾಡಿದ್ದೀವಿ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಇನ್ನು ಮತ್ತೊಮ್ಮೆ ಪರಿಶೀಲಿಸಿ ಎಷ್ಟು ಕಾರ್ಡ್ ರದ್ದಾಗಿವೆ ಅಷ್ಟು ಕಾರ್ಡ್ ನಾವು ಬಡವರನ್ನ ಗುರುತಿಸಿ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಧಿವೇಶನ ಮುಗಿದ ಮೇಲೆ ಮನೆ ಸಚಿವರ ಹತ್ರ ಮಾತಾಡಿ ಅದನ್ನು ಕೊಡ್ತೀವಿ ಅಂತಾರೆ. ನೀವೇ ಕೇಳೋ ಪ್ರಶ್ನೆಯಲ್ಲಿ ಅರ್ಥ ಇದೆ, ಯಾರೋ ಪಾಪ ತುಂಬ ಬಡವರನ್ನ ಯಾವುದೋ ಒಂದು ಮೋಟರ್ ಬೈಕ್ ತಗೋಬೇಕಾದ್ರೂ ಇನ್ಕಮ್ ಟ್ಯಾಕ್ಸ್ ತೋರಿಸ್ಲೇಬೇಕು. ನಾವು ಅಂಥವನ್ನ ನೀವು ಪರಿಗಣಿಸ್ಬೇಕು. ದಾಖಲಾತಿ ಮತ್ತೊಮ್ಮೆ ಪರಿಶೀಲಿಸಿ ಅವರಿಗೆ ಕಾರ್ಡ್ ಕೊಡುವಂಥ ಕೆಲಸನ ಮಾಡಬೇಕು. ಕಾರ್ಡ್ ಈಗಾಗಲೇ ಲಕ್ಷಾಂತರ ಕಾರ್ಡು ಕಡಿಮೆ ಆಗಿದೆ, ಸುಮಾರು 5ರಿಂದ 6 ಲಕ್ಷ ಕಾರ್ಡ್ ಕಟ್ಟಾಗಿದೆ, ಯಾರ್ದು ಬಡವ್ರದ್ದು ಕಟ್ಟಾಗಿದೆ. ಅದರೊಳಗೆ ಈಗ ಹೊಸ ಅಂಗಡಿ ಮಾಡಬೇಕು ಅಂತ ಮಾಡಿದ್ದೀನಿ, ಮಾಡಿ. ಯಾರು 2,000-3,000 ಕಾರ್ಡ್ಗಳು, ಕೆಲವು ಕಾರ್ಡ್ ಕಟ್ಟಾಗಿರೋಂಥ ಅಂಗಡಿಗಳನ್ನ ನೀವು ಅದು ಪಟ್ಟಿ ಮಾಡಿ ತೊಂದರೆ ಕೊಡೋದು ಬೇಡಿ. ದಯಮಾಡಿ ಕಾರ್ಡ್ನ ಏನು ರದ್ದಾಗಿವೆ, ಕಾನೂನು ಮೀರಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಕಾನೂನು ಪ್ರಕಾರ ಇರುವಂಥ ಬಡವರಿಗೆ ನೀವು ಕಾರ್ಡ್ನ ಮತ್ತೆ 1 ತಿಂಗಳೊಳಗೆ ಕಾರ್ಡ್ ಕೊಡುವಂಥ ವ್ಯವಸ್ಥೆನ ಸರ್ಕಾರ ಮಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ.